ಸ್ವಲ್ಪ ನೀವು ಹೇಳ್ರ ಹಲೋ ಹಾಂ ಹಾಂ ಬನ್ನಿ पुष्पांड नैवेद्यम समर्पयामि ఒకరు టెంకాయ కొట్టాడండి రోడ్లో వచ్చి ಗೊಂಡಳ್ಳಿ ದಿನ್ನೂರು ರಾಮಸಂದ್ರ 3 ಕಡೆ ಏನು MP ಲ್ಯಾಟ್ಸಿಂದ ಹೈಮಾಸ್ಟ್ ಲೈಟ್ ಬೇಕು ಅಂತ ಊರು ಜನರು ಕೇಳಿದ್ರು. ಅದರ ಪ್ರಕಾರ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. MP ಲ್ಯಾಟ್ಸಿಂದ 2024-25 ಅನುದಾನದಲ್ಲಿ ಇದು ಮಾಡಿದ್ದೀವಿ. ಇನ್ನು ಇವಾಗಲೇ ಇಲ್ಲಿ ಹುಕ್ಕುಂದ ಅವರು ನಮಗೂ ಒಂದು ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೂ ಏನೋ ಒಂದು ಸ್ವಲ್ಪ ಬರೋ ವರ್ಷ ಏನು ಅನುದಾನ ಬರುತ್ತೋ ಅದರಲ್ಲಿ ಮಾಡಿಕೊಡ್ತೀವಿ ಅಂತ ಒಂದು ಯೋಚನೆ ಮಾಡ್ತಾಯಿದ್ದೀವಿ. ಯಾಕಂದರೆ ನಮಗೆ 8 ಕ್ಷೇತ್ರ ಇದೆ, ವಿಧಾನಸಭಾ ಕ್ಷೇತ್ರ. ಅದರಲ್ಲಿ ಬರೋದು ಅನುದಾನ ಬರೀ 5 ಕೋಟಿ ಮಾತ್ರ. ಸೊ ಎಲ್ಲ ಕ್ಷೇತ್ರಕ್ಕೂ ಹಂಚಬೇಕಾಗುತ್ತೆ. ನೋಡಿಕೊಂಡು ಯಾವ ರೀತಿಯಲ್ಲಿ ಮಾಡೋಕ್ಕಾಗುತ್ತೋ ಆ ರೀತಿಯಲ್ಲಿ ಮಾಡಿಕೊಡ್ತೀವಿ ಅಂತ ಹುಕ್ಕುಂದ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಇನ್ನು ಮಿಕ್ಕಿದ್ದು ನಾವು ಸೋಮಣ್ಣ ಸಾಹೇಬರು ಹೋದ ಭಾನುವಾರ ಬಂದಾಗ ಆವಾಗ ಏನೋ ಒಂದು ಕಾಮಸಮುದ್ರ ಒಂದು ಮಾತ್ರ ಸ್ಯಾಂಕ್ಷನ್ ಆಗಿತ್ತು. ಸೋಮಣ್ಣ ಸಾಹೇಬರು ಬಂದು ಹೋದ ಮೇಲೆ ಸ್ವಲ್ಪ ಏನು ನಾವು ಪ್ರೆಷರ್ ಹಾಕಿದ್ವೋ ಅದಕ್ಕೆ ಇವಾಗ ದೇಶಹಳ್ಳಿ ಮತ್ತು ಬಂಗಾರಪೇಟೆಯಲ್ಲಿ ಎಂಟ್ರಿ ಆಗೋದು SN ರಿಸಾರ್ಟ್ ಹತ್ರ ಸ್ಯಾನಿಟೋರಿಯಮ್ಮು ಮತ್ತು ಕೋಲಾರ ಟೌನ್ ಟೇಕಲ್ ಇದರಲ್ಲಿ ಟೌನಲ್ಲಿ ಟೇಕಲ್ ಜಂಕ್ಷನ್ ಅಂತ ಏನಂತಾರೆ ಅಲ್ಲಿ ಆ 4 ROBನೂ ಹೆಡ್ ಆಫೀಸ್ಗೆ ಕಳಿಸಿದ್ದಾರೆ, ರೈಲ್ವೆ ಬೋರ್ಡ್ಗೆ. ಅದು ಬೇಗ ಸ್ಯಾಂಕ್ಷನ್ ಆಗಿ ಬಂದರೆ ಒಂದು ರೀತಿಯಲ್ಲಿ ಸೋಮಣ್ಣ ಸಾಹೇಬರಿಗೆ ನಾವು ಚಿರಋಣಿ ಆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಬಂಗಾರಪೇಟೆ ಮತ್ತು ಕೋಲಾರ ಮತ್ತು ಮಾಲೂರು ಕ್ಷೇತ್ರ ಜನತೆಗೆ ಒಳ್ಳೆಯದು ಆಗುತ್ತೆ ಅಂತ. ಅದ್ರ ಜೊತೆ ಏನು ಒಂದು ಉರ್ಗಮ್ ಅಲ್ಲಿ ಸುಮಾರು 12-13 ವರ್ಷದಿಂದ ಪೆಂಡಿಂಗ್ ಇತ್ತು ROB, ಅದನ್ನು ನಿನ್ನೆ BGML ಮತ್ತು BEML ಅವ್ರನ್ನೆಲ್ಲ ಕರೆಸಿ ಏನು ವಿಚಾರಗಳಿತ್ತು ಅಂತ ಅದೆಲ್ಲ ಸಾಲ್ವ್ ಮಾಡಿ DC ಕಚೇರಿಯಲ್ಲಿ DC ಅವ್ರ ಮುಂದೆನೇ ಎಲ್ಲ ಆಗಿದೆ. ಅದು ಸುಮಾರು ಇನ್ನೊಂದು 2-3 ತಿಂಗಳಲ್ಲಿ ಅದು ಸ್ಯಾಂಕ್ಷನ್ ಆಗಿ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಆ ಲ್ಯಾಂಡ್ ವಿಚಾರ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು BGMLಗೂ ಮತ್ತು ರೈಲ್ವೆ ಬೋರ್ಡ್ ಅವ್ರಿಗೆ. ಅದನ್ನು ನಿನ್ನೆ ಎಲ್ಲ ಮಾತಾಡಿ ಒಂದು ಹಂತಕ್ಕೆ ತಂದು ಅದು ಆಗುತ್ತೆ ಅಂತ ಒಂದು ನಂಬಿಕೆ ನಮಗಿದೆ. ಪ್ಲ್ಯಾನಿಂಗ್ ಅಂತ ಏನಿದೆಯೋ ಪ್ಲ್ಯಾನ್ ಅಪ್ರೂವ್ ಆಗಬೇಕು ಮತ್ತು ಲ್ಯಾಂಡ್ ಅಕ್ವಿಸಿಷನ್ ಇದೆ ಅದರಲ್ಲಿ. ಸೊ 20 ಗಂಟೆ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕು. ಅದಕ್ಕೆ DC ಅನುಮೋದನೆ ಬೇಕು ಮತ್ತು ಸ್ಟೇಟ್ ಅನುಮೋದನೆ ಬೇಕು. ಸುಮಾರು ಒಂದು 5-6 ತಿಂಗಳಾಗುತ್ತೆ ಅಂತ ರೈಲ್ವೆ ಬೋರ್ಡ್ ಅವರು ಹೇಳಿದ್ದಾರೆ. ನಾವು ಇನ್ನೂ ಶೀಘ್ರ ಅಲ್ಲದೆ ಅದನ್ನು ಬಗೆಹರಿಸಿ ಬೇಗ ಒಂದು 2-3 ತಿಂಗಳಲ್ಲಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಎಷ್ಟು ಒತ್ತಡ ಹಾಕ್ತೀವೋ ಅದು ಹಂಗೆ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಬಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಬಹಳ ಎಲಾಬ್ರೇಟ್ ಆಗಿ ಸ್ವಲ್ಪ ದೀರ್ಘವಾಗಿ ಅದು ಆ ಪ್ಲ್ಯಾನಿಂಗ್ ಅವೆಲ್ಲ ಮಾಡ್ತಾರೆ ಅಂತ ಒಂದು ಇದು ಹೇಳ್ತಾರೆ. ಸುಮಾರು ಒಂದು 5-6 ತಿಂಗಳು ಟೈಮ್ ತೊಗೊಳುತ್ತೆ ಅಂತ ಒಂದು ವಿಶ್ವಾಸ ಇದೆ. ಮೊನ್ನೆ
ಅವ್ರಿಗೇನು ಕಂಪ್ಲೇಂಟ್ ಮಾಡಿದ್ವು DRMಗೆ ಮತ್ತು ಸೋಮಣ್ಣ ಸಾಹೇಬರು ಸ್ವಲ್ಪ ಜೋರಾಗಿ ಘಾಟುವಾಗಿ ಹೇಳಿದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಅದು ಇದಾಗಿ ಮತ್ತು ಲೋಕಾರ್ಪಣೆ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಬೂದಿಕೋಟೆ ಫ್ಲೈಓವರ್.